ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಈಗ ಮಾಟ ಮಂತ್ರದ ಕಾಟ ಶುರುವಾಗಿದೆಯಂತೆ. ಮನೆ ಬಾಗಿಲಿನಲ್ಲೇ ಮಾಟ ಮಂತ್ರ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ ಕಿಡಿಗೇಡಿಗಳು. ಬಿಟಿಎಂ ಲೇಔಟ್ನ ರಾಯಲ್ ಮೆನರ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ ನಿವಾಸಿ ಸಾದಿಕ್ ವಿರುದ್ಧ ಮಾಟ ಮಂತ್ರದ ಆರೋಪ ಕೂಡ ಕೇಳಿ ಬಂದಿದೆ. ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ಮನೆಯಿಂದ ಹೊರ ಬರೋದಕ್ಕಾಗ್ತಾ ಇಲ್ಲ ಅಂತ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ, ಹೆದರ್ತಾ ಇದ್ದಾರೆ ಮನೆಯಿಂದ ಆಚೆ ಬರೋದಕ್ಕೆ. ಸಾದಿಕ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರಿಗೆ ನಿವಾಸಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮನೆಯ ಮುಂಭಾಗ ಮಾಟ ಮಂತ್ರ ಮಾಡಿಸಿದ್ದಾರೆ. ಅದು ಅಪಾರ್ಟ್ಮೆಂಟ್ ನಲ್ಲಿ, ಬಿಟಿಎಂ ಲೇಔಟ್ನ ರಾಯಲ್ ಮೆನರ್ ಅಪಾರ್ಟ್ಮೆಂಟ್. ಬಾಗಿಲು ತೆಗಿಯಕ್ಕಾಗಲ್ಲ, ಗೇಟ್ ಓಪನ್ ಮಾಡೋದಕ್ಕಾಗಲ್ಲ, ಎಲ್ಲಿ ನೋಡಿದ್ರಲ್ಲಿ ಮಾಟ ಮಂತ್ರದ ವಸ್ತುಗಳು ಸಿಗ್ತಾ ಇದೆ ಅಂತ ನಿವಾಸಿಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕೇವಲ ಕಂಪ್ಲೇಂಟ್ ಅಲ್ಲ, ಸಾದಿಕ್ ಅನ್ನೋರ ವಿರುದ್ಧ ಆರೋಪ ಕೂಡ ಇದೆ ಅವ್ರದ್ದು. ಸಾದಿಕ್ಕೆ ಇದು ಮಾಡಿಸ್ತಾ ಇರೋದು ಅಂತ ಹೇಳ್ತಿದ್ದಾರೆ. ಸಾದಿಕ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರಿಗೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮನೆ ಬಾಗಿಲಿನಲ್ಲೇ ಮಾಟ ಮಂತ್ರ ಮಾಡಿಸಿದಂತಹ ವಸ್ತುಗಳು ಸಿಗ್ತಾ ಇದೆಯಂತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ. ಬಿಟಿಎಂ ಲೇಔಟ್ನ ರಾಯಲ್ ಮೆನರ್ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆಚೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಸಾದಿಕ್ ಕೂಡ ಅಪಾರ್ಟ್ಮೆಂಟ್ ನಿವಾಸಿ ಅಂತೆ. ಆತನ ವಿರುದ್ಧವೇ ಇನ್ನಿತರ ಫ್ಲಾಟ್ನ ಜನ ಆರೋಪ ಮಾಡ್ತಾ ಇರೋದು. ಈತನೇ ಮಾಟ ಮಂತ್ರ ಮಾಡಿಸ್ತಾ ಇರೋದು ಅಂತ. ಏನ್ ಕಾರಣ ಗೊತ್ತಾಗ್ಬೇಕಷ್ಟೇ. ಒಟ್ಟಿನಲ್ಲಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೊರಗೆ ಬರೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಏನಿದು ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೇಳ್ತಾ ಇರುವಂಥದ್ದು? ಮಾಟ ಮಂತ್ರ ಮಾಡಿಸ್ತಿದ್ದಾರೆ, ವಸ್ತುಗಳು ಕೂಡ ಸಿಗ್ತಾ ಇದೆ, ನೋಡ್ತಾ ಇದೀವಿ ನಾವು ದೃಶ್ಯದಲ್ಲಿ. ಸಾದಿಕ್ ಮೇಲೇನೆ ಯಾಕೆ ಆರೋಪ ಮಾಡ್ತಿದ್ದಾರೆ? ವೀಣಾ, ಇದು ಬಿಟಿಎಂ ಲೇಔಟ್ ಅಲ್ಲಿ ಇರುವಂತಹ ಒಂದು ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ ಅಲ್ಲಿ ಒಟ್ಟು 16 ಕುಟುಂಬಗಳು ವಾಸವಾಗ್ತಾ ಇದ್ದಾವೆ. ಕಳೆದ 2-3 ವರ್ಷಗಳಿಂದ ಈ ಕುಟುಂಬದವರು ಈ ಒಂದು ಅಪಾರ್ಟ್ಮೆಂಟ್ ಗಳನ್ನ ಖರೀದಿ ಮಾಡಿಕೊಂಡು ತಾವು ಅಲ್ಲಿ ವಾಸ ಮಾಡ್ತಿರ್ತಾರೆ. ಆದ್ರೆ ಕೆಲ ವರ್ಷಗಳ ಹಿಂದೆ ಅಷ್ಟೇ ಬಂದಂತಹ ಸಾದಿಕ್ ಮತ್ತೆ ಆತನ ತಮ್ಮ 4ನೇ ಅಂತಸ್ತಿನಲ್ಲಿ ತಾವೊಂದು ಅಪಾರ್ಟ್ಮೆಂಟ್ ಅಂತ ಫ್ಲಾಟ್ ಅನ್ನು ತೆಗೆದುಕೊಂಡು ಅಲ್ಲಿ ವಾಸ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಅಲ್ಲಿರುವಂತಹ 16 ಕುಟುಂಬಗಳನ್ನು ಕೂಡ ಅಲ್ಲಿಂದ ಖಾಲಿ ಮಾಡಿಸಿ ಅವರು ಅದನ್ನ ಖರೀದಿ ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದಾಗಿ ಅವರಿಗೆ ನಿರಂತರವಾಗಿ ಕಿರುಕುಳ ಕೊಡುವಂತಹ ಕೆಲಸನ ಮಾಡ್ತಾರೆ. ಒಂದಿನ ಇಡೀ ಅಪಾರ್ಟ್ಮೆಂಟ್ ನ ಗೇಟ್ ಗಳನ್ನ ಕ್ಲೋಸ್ ಮಾಡುವ ಮೂಲಕ ಅವರನ್ನ ಬಂಧನ ಮಾಡುವಂತಹ ಕೆಲಸ, ಮತ್ತೊಂದಿನ ಅವರ ಮನೆಗಳಿಗೆ ಮಾಟ ಮಾಡುವಂತಹ ಕೆಲಸ, ಅಥವಾ ಅವ್ರ ಮನೆ ಮುಂದೆ ಹೋಗಿ ಈ ರೀತಿಯಾದಂತಹ ಕಪ್ಪು ಬಣ್ಣದ ವಸ್ತುಗಳನ್ನ ಕಟ್ಟುವಂತಹ ಕೆಲಸವನ್ನ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ 16 ಕುಟುಂಬಗಳು ಕೂಡ ಡಿಜಿಪಿ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ದೂರು ಕೊಟ್ಟು ಕೇಸ್ಗಳು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಹೀಗಿದ್ರು ಕೂಡ ಆತ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಏನು ಅವಕಾಶ ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ಮಾಟ ಮಂತ್ರದಿಂದ ಬೇಸತ್ತಿರುವಂತಹ ಕುಟುಂಬಸ್ಥರು ಇದೀಗ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಲು ಕೂಡ ಏರಿದ್ದಾರೆ. ಅಲ್ಲಿಂದ ನಮ್ಮನ್ನ ಖಾಲಿ ಮಾಡಿಸೋದಕ್ಕೆ ಜೀವ ಬೆದರಿಕೆ ಕೂಡ ಹಾಕ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.